ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಲೋಕೇಶ್ ಕಲ್ಕುಣಿ. ಸ್ನೇಹಿತರೆ, ನಾನು ಇವತ್ತು ನಿಮಗೆ ಪರಿಚಯಿಸುತ್ತಿರುವ ಸ್ಥಳ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರ ಮಂಡ್ಯ. ತಮಗೆಲ್ಲರಿಗೂ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ತಕ್ಷಣ ಸರ್ವತೋಮುಖ ಅಭಿವೃದ್ಧಿಯೇ ನಮ್ಮ ಕಣ್ಮುಂದೆ ಬರುವಂಥದ್ದು. ಅಂಥ ಮಹಾನ್ ವ್ಯಕ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಈ ಒಂದು ಕಲಾಮಂದಿರ ಬಂದು ನಮ್ಮ ಸ್ಟೇಡಿಯಂ ಪಕ್ಕ ಇರುವಂಥದ್ದು. ಅಂದರೆ ನಮ್ಮ KSRTC ಬಸ್ ಸ್ಟ್ಯಾಂಡಿಗೆ ಒಂದು 100-200 ಮೀಟ್ರ್ ದೂರದಲ್ಲಿರುವಂಥದ್ದು. ಈ ಕಲಾಮಂದಿರದಲ್ಲಿ ಯಾವಾಗಲೂ ಸಹ ಒಂದು ಹಬ್ಬದ ವಾತಾವರಣ ಇರ್ತದೆ. ಇಲ್ಲಿ ಐತಿಹಾಸಿಕ ನಾಟಕಗಳು, ಪೌರಾಣಿಕ ನಾಟಕಗಳು, ಗೀತ ನಾಟಕಗಳು, ಸಾಮಾಜಿಕ ನಾಟಕಗಳು, ಹಾಗೆಯೇ ಕಾದಂಬರಿ ಆಧಾರಿತ ನಾಟಕಗಳು, ಹೀಗೆ 10 ಹಲವು ನಾಟಕಗಳು ಇಲ್ಲಿ ನಡೀತಾ ಇರ್ತವೆ. ಜನ ಯಾವಾಗಲೂ ಕೂಡ ತುಂಬಿ ತುಳುಕ್ತಾ ಇರ್ತಾರೆ. ನೋಡಿ, ಅಲ್ಲೇ ಕುರುಕ್ಷೇತ್ರ, ದಕ್ಷ ಯಜ್ಞ, ಹೀಗೆ ಅನೇಕ ಪೌರಾಣಿಕ ನಾಟಕಗಳು ಸಹ ಇಲ್ಲಿ ನಡೀತಾ ಇರ್ತವೆ. ಇಲ್ಲಿ ಮನೋರಂಜನೆಗೆ ಹಾಗೂ ಸಾಂಸ್ಕೃತಿಕ ಹಿನ್ನೆಲೆಗೆ ಯಾವುದೇ ಕೊರತೆ ಇರುವುದಿಲ್ಲ. ಬಹಳಷ್ಟು ಕಲಾವಿದರು ಇಲ್ಲಿ ಬಂದು ತಮ್ಮ ಪ್ರತಿಭೆಯನ್ನು ಅನಾವರಣ ಮಾಡ್ತಾ ಇರ್ತಾರೆ. ಹಾಗೆಯೇ ಕಲಾ ಪೋಷಕರು ಸಹ ವೆರಿ ಇಂಪಾರ್ಟೆಂಟು. ಅವರು ಸಹ ಕಲಾವಿದರಿಗೆ ಸಹಾಯದ ಹಸ್ತವನ್ನು ನೀಡ್ತಾ ಇರ್ತಾರೆ. ವಿಶ್ವಕರ್ಮ ರಂಗಭೂಮಿ ಕಲಾ ಬಳಗ ಮಂಡ್ಯ ಜಿಲ್ಲಾ, ಶ್ರೀ ದರೆಗೆ ದೊಡ್ಡವರ ಮಹಾತ್ಮೆ, ಶ್ರೀ ಗಾನಲೀಲಾ ಸಿದ್ದಪ್ಪಾಜಿ ಪವಾಡಗಳು, ಹೀಗೆ 10 ಹಲವು ನಾಟಕಗಳು ನಡೀತಿರ್ತವೆ. ನಾಟಕೋತ್ಸವ ಕಾರ್ಯಕ್ರಮಗಳು ಸಹ ಇಲ್ಲಿ ನಡೀತಿರುವಂಥದ್ದು. ಯಾವಾಗಲೂ ಜಗಮಗಿಸುತ್ತಾ ಇರ್ತದೆ ನಮ್ಮ ಕಲಾಮಂದಿರ. ಬನ್ನಿ, ಹಾಗೆ ಸ್ವಲ್ಪ ಒಳಗಡೆ ಹೋಗೋಣ. ನಡೀತಾ ಇರ್ತದೆ ಯಾವುದಾದ್ರು ಒಂದು ನಾಟಕ ಪ್ರಾಕ್ಟೀಸು. ನೋಡಿದ್ರಲ್ಲ, ಹೀಗೆ 10 ಹಲವು ನಾಟಕಗಳನ್ನು ಇಲ್ಲಿ ನಡೀತಾನೆ ಇರ್ತವೆ. ಮನೋರಂಜನೆ ಅಂತೂ ಬಹಳ ಅದ್ಧೂರಿಯಾಗಿ ಸಾರ್ವಜನಿಕರು ಪಡ್ಕೊಳ್ತಾ ಇರ್ತಾರೆ. ಕಲಾವಿದರು ಹಾಗೂ ಕಲೆ ಆಸಕ್ತಿ ಇರುವಂಥವ್ರು ಬಂದು ನಮ್ಮ ಕಲಾಮಂದಿರದ ನಡೆಯುವ ನಾಟಕಗಳನ್ನು ನೋಡಿ ಕಲಾವಿದರನ್ನು ಅವ್ರಿಗೂ ಕೂಡ ಪ್ರೋತ್ಸಾಹವನ್ನು ನೀಡಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.